ತುರುವೇಕೆರೆ ತಾಲೂಕಿನ ಕಸಬಾ ಹೋಬಳಿ ಲೊಕ್ಕಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಹರಿದಾಸನಹಳ್ಳಿಯಲ್ಲಿ ತೆಂಗಿನ ಸಸಿಗಳ ಮಾರಣ ಹೋಮವಾಗಿದೆ. ದಲಿತರಿಗೆ ಸೇರಿದ ಜಮೀನಲ್ಲಿ ನೆಟ್ಟಿದ್ದ ತೆಂಗಿನ ಸಸಿಗಳನ್ನು ದುಷ್ಕರ್ಮಿಗಳು ರಾತ್ರೋರಾತ್ರಿ ಕಡಿದು ಹಾಕಿದ್ದಾರೆ. ಇದೊಂದು ಅಮಾನವೀಯ ಕೃತ್ಯ ಎಂದು ದಲಿತ ಮುಖಂಡ ಕುಣಿಕೇನಹಳ್ಳಿ ಜಗದೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಏನು ಸಮಸ್ಯೆ ಸರ್? ಇದು ತುರುವೇಕೆರೆ ತಾಲೂಕು ಕಸಬಾ ಹೋಬಳಿ ಲೋಕಮನಹಳ್ಳಿ ಗ್ರಾಮದ ಸರ್ವೆ ನಂಬರು 69ರಲ್ಲಿ ಈ ಒಂದು ತೆಂಗಿನ ಸಸಿನ ದುಷ್ಕರ್ಮಿಗಳು ಕಡಿದಾಕಿದ್ದಾರೆ ನಿನ್ನೆ ರಾತ್ರಿ. ಇದು ನಾವು ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗಕ್ಕೆ ಸೇರಿದವರಾಗಿರ್ತೇವೆ. ಈ ಜಮೀನು ಮೂಲತಃ ನಂಜಮ್ಮ ಅನ್ನೋರಿಗೆ, ನರಸಮ್ಮ ಅನ್ನೋರಿಗೆ ಮಂಜೂರಾಗಿರುತ್ತೆ. ಮಂಜೂರಾಗಿ ಅವರ ನಂತರ ಅವರ ಮಕ್ಕಳು ಮೊಮ್ಮಕ್ಕಳು, ಇವರು ಮೊಮ್ಮಕ್ಕಳಾದ ಮೋಹನ್ ಕುಮಾರ್ ಅಂತ ಇವರ ಹೆಸರಿಗೆ ಪೌಚಿ ಬಂದಿರುತ್ತೆ. ಇವರು ಜೀವನೋಪಾಯಕ್ಕಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಆಗಾಗ್ಗೆ ಬಂದು ಜಮೀನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಈ ಜಮೀನು ಉಳುಮೆ ಮಾಡಬೇಕಾದ್ರೆ ಈ ಲೋಕಮನಹಳ್ಳಿ ಗ್ರಾಮದ ಸವರ್ಣೀಯರು ಪದೇ ಪದೇ ಬಂದು ತೊಂದರೆ ಕೊಡ್ತಲೇ ಇರ್ತಾರೆ. ಆದರೂ ಕೂಡ ಅವ್ರ ಹತ್ರ ಯಾವುದೇ ದಾಖಲಾತಿಗಳಿರಲ್ಲ. ನಾವು ಕೂಡ ಹಲವಾರು ಬಾರಿ ಅವ್ರನ್ನ ಕೇಳಿದಾಗ ಯಾವುದೇ ದಾಖಲಾತಿ ಇಲ್ಲದೇ ಸುಮ್ಮನೆ ಬಂದು ಇವರಿಗೆ ಪದೇ ಪದೇ ಮಾನಸಿಕವಾಗಿ ಕಿರುಕುಳ ಕೊಡೋದು, ತೊಂದರೆ ಕೊಡೋದು, ಉಳುಮೆ ಮಾಡೋಕ್ಕೆ ತೊಂದರೆ ಕೊಡೋದು, ಈ ರೀತಿ ಮಾಡ್ತಾಯಿದ್ರು. ಕೊನೆಗೆ ಅವರಿಗೆ ಎಲ್ಲರೂ ಬುದ್ಧಿವಾದ ಹೇಳಿ, ನೀನು ಏನಾದ್ರು ದಾಖಲಾತಿ ಇದ್ದರೆ ಕೋರ್ಟ್ಗೆ ಹೋಗು, ಇಲ್ಲ ಅಂತಂದರೆ ಅದನ್ನು ಸಬ್ಮಿಟ್ ಮಾಡಿ ತಗೊಳ್ಳವ ಅಂತ ಹೇಳಿದಾಗ ಸುಮ್ಮನಾಗಿದ್ದರು. ಈಗ ಇವ್ರೇನು ಮಾಡಿದ್ರೆ, ಕೆಲವು ದಿನಗಳ ಹಿಂಭಾಗ ಬಂದು ಇಲ್ಲಿ ಅಭಿವೃದ್ಧಿಪಡಿಸೋ ವಿಚಾರದಲ್ಲಿ ಸಸಿಗಳನ್ನೆಲ್ಲ ಕಟ್ಟಿದ್ದಾರೆ. ಮೋಹನ್ ಕುಮಾರ್ ಅನ್ನೋರು ಈ ಒಂದು ಸರ್ವೆ ನಂಬರ್ಲಿ ಸಸಿ ಕಟ್ಟಿದ್ದಾರೆ. ಸಸಿ ಕಟ್ಟೋ ಸಮಯದಲ್ಲೂ ಕೂಡ ಅವರು ಬಂದು ತೊಂದರೆ ಕೊಟ್ಟಿದ್ದಾರೆ ಅಂತ, ಹಂಗೆ ಅಂತ. ನಿಂದೇನಾರು ದಾಖಲಾತಿ ಇದ್ದರೆ ಬಂದು ಕೋರ್ಟ್ಗೆ ಹೋಗಿ ತಗೊಳ್ಳವ, ನಮ್ಮ ದಾಖಲಾತಿ ನೋಡಿ ಇಲ್ಲಿದ್ದಾವೆ ಅಂತ ಪಾಣಿ ಮತ್ತು ಪಟ್ಟೆ ಎಲ್ಲದನ್ನೂ ಇವ್ರಿಗೆ ತೋರಿಸಿದ್ದಾರೆ. ಅದರಂತೆ ಕೆಲಸ ಮಾಡ್ಕೊಂಡಿದ್ದಾರೆ. ಕೆಲಸ ಮಾಡಿ ಇವರು ನೆನ್ನೆ ಮೊನ್ನೆ ಎಲ್ಲ ಚೆನ್ನಾಗೇ ಇದೆ. ಇವತ್ತು ಬೆಳಿಗ್ಗೆ ಬಂದು ನೋಡಿದ್ದಾರೆ, ನೋಡಿ ಇಡೀ 52 ಸಸಿಗಳು ಎಲ್ಲದನ್ನೂ ಕಡ್ದಾಕಿದ್ದಾರೆ. ರಾತ್ರಿ ನಿನ್ನೆ ಸಂಜೆ 9 ಗಂಟೆಯಲ್ಲಿ, ನೈಟ್ 9 ಗಂಟೆಲಿ ಬಂದರೂ ಕೂಡ ಎಲ್ಲ ಚೆನ್ನಾಗಿದ್ವಂತೆ, ನೋಡ್ಕೊಂಡು ಹೋಗೋಣ ಅಂತ. ಇವತ್ತು ಬೆಳಿಗ್ಗೆ ಬಂದು ನೋಡಿದ್ದಾರೆ. ಬಂದು ನೋಡಿದಾಗ ಇಡೀ 52 ಸಸಿಗಳನ್ನೂ ಕತ್ತರಿಸಾಕಿದ್ದಾರೆ, ಬುಡ ಸಮೇತ ಕತ್ತರಿಸಾಕಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿ ಲೊಕ್ಕಮ್ಮನಹಳ್ಳಿ ಸರ್ವೆ ನಂಬರ್ 69ರಲ್ಲಿ ಮೋಹನ್ ಕುಮಾರ್ ಬಿನ್ಲೆಟ್ ರಾಮಸ್ವಾಮಿ ಎಂಬುವರಿಗೆ 2 ಎಕರೆ ಜಮೀನಿದ್ದು, ಮೂಲ ದಾಖಲಾತಿಯೂ ಸಹ ಇವರ ಹೆಸರಿನಲ್ಲಿ ಇದ್ದು, ಪಾಣಿಯೂ ಇವರ ಹೆಸರಿನಲ್ಲಿಯೇ ಇರುತ್ತದೆ. ಇವರ ಜಮೀನಲ್ಲಿ ತೆಂಗಿನ ಸಸಿಗಳನ್ನು ಸಹ ನೆಟ್ಟಿದ್ದು, ಅನುಭವದಲ್ಲಿಯೂ ಮೋಹನ್ ಕುಮಾರ್ ಬಿನ್ಲೆಟ್ ರಾಮಸ್ವಾಮಿಯವರೇ ಹೇರುತ್ತಾರೆ. ಜಮೀನು ಉಳುಮೆ ಮಾಡುವಾಗ ಕೆಲವು ಸವರ್ಣೀಯರು ದಲಿತರಿಗೆ ತೊಂದರೆ ಕೊಡುತ್ತಿದ್ದು, ಅವರಲ್ಲಿ ಯಾವುದೇ ದಾಖಲಾತಿಗಳು ಇರುವುದಿಲ್ಲ. ನಿಮ್ಮಲ್ಲಿ ದಾಖಲೆಗಳಿದ್ದರೆ ತೆಗೆದುಕೊಂಡು ಬನ್ನಿ ಎಂದು ಮನವಿ ಸಹ ಮಾಡಿದ್ದೆವು. ಅವರಲ್ಲಿ ದಾಖಲೆಗಳು ಇಲ್ಲವಾದ್ದರಿಂದ ಪದೇ ಪದೇ ಕಿರುಕುಳ ನೀಡುತ್ತಿದ್ದು, ನಿಮ್ಮ ತಕರಾರು ಏನೇ ಇದ್ದರೂ ನ್ಯಾಯಾಲಯದಲ್ಲಿ ಪರಿಹರಿಸಿಕೊಳ್ಳಿ ಎಂದು ಬುದ್ಧಿ ಮಾತು ಹೇಳಿದ್ದೆವು. ಆದರೂ ಸುಮ್ಮನಿರದ ಕಿಡಿಗೇಡಿಗಳು ಸುಮಾರು 50ರಿಂದ 60 ತೆಂಗಿನ ಸಸಿಗಳನ್ನು ರಾತ್ರೋರಾತ್ರಿ ಕಡಿದು ಹಾಕಿರುವುದು ಖಂಡನೀಯ ಎಂದು ಹೇಳಿದರು. ಇನ್ನು ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ. ಕೂಡಲೇ ಈ ಕೃತ್ಯ ಎಸಗಿದವರನ್ನ ಕಾನೂನು ಕ್ರಮಕ್ಕೆ ಕೈಗೊಂಡು ಬಂಧಿಸಿ ದಲಿತರಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ಮನವಿ ಮಾಡುತ್ತಾ, ಈ ಕೃತ್ಯದಿಂದ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದೆ ಉಗ್ರ ಹೋರಾಟದ ಹಾದಿಯನ್ನು ಹಿಡಿಯಬೇಕಾಗುತ್ತದೆ ಎಂದು ದಲಿತ ಮುಖಂಡ ಛಲವಾದಿ ಮಹಾಸಭಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಣಿಕೇನಹಳ್ಳಿಯ ಜಗದೀಶ್ ತಿಳಿಸಿದರು.